ಟ್ರಾಲಿಂಗ್ ಲಿಂತ್ರ ಜನ ಜೀವಾನು ಹೋಗ್ತೈತೆ ಅನ್ನೋದು ಈ ಕೇಸ ಒಂದು ಉದಾಹರಣೆ. 1984ದಾಗ ಒಂದ್ ಪುಟ್ಟ ಹುಡ್ಗಿ ಸೌತ್ ಕೊರಿಯಾದಾಗ ಜನಿಸಿದ್ಲ. ಆಕಿಗ್ ಸಣ್ಣೋಲಿದ್ದಾಗ್ಲಿಂತ್ರ ಆಕ್ಟ್ರೆಸ್ ಆಗೋದು ಒಂದ್ ಬಯಕೆ ಇತ್ತು. ಬಟ್ ಆಕಿನ ಫ್ಯಾಮಿಲಿದಾಗ ಯಾರು ಫಿಲ್ಮ್ ಬ್ಯಾಕ್ ಗ್ರೌಂಡ್ ದಾಗ ಇರ್ಲಿಲ್ಲ. ಅದ್ರ ಸಂಬಂಧ ಇಂಡಸ್ಟ್ರಿಗೆ ಹೋಗಾಕ ಆಕಿಗ ಭಾಳ ಕಷ್ಟ ಪಡ್ಬೇಕಾತ. ಬಟ್ ಫೈನಲಿ ಆಕಿಗ 2011ದಾಗ ಒಂದ್ ಸ್ಮಾಲ್ ಬಜೆಟ್ ಮೂವಿ ಸಿಕ್ತ, ಸಿನ್ ಆಫ್ ಎ ಫ್ಯಾಮಿಲಿ. ಅದ್ರ ಸಂಬಂಧ ಆಕಿಗ ಸ್ವಲ್ಪ ರಿಕಗ್ನೈಸೇಷನ್ ಸಿಗತ್ತ. ಮುಂದ ಆಕಿಗ್ ಮತ್ತೊಂದ್ ಇಂತಾದ ಲೋ ಬಜೆಟ್ ಮೂವಿ ಸಿಕ್ತ. ಅದ್ರ ಪ್ರಮೋಷನ್ ಸಂಬಂಧ ಆಕಿ ಬುಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಾಕ ತಯಾರಿ ಮಾಡತ್ತಿದ್ರ. ಯೂಶುವಲಿ ಆಕ್ಟರ್ಸ್ ಮತ್ತು ಆಕ್ಟ್ರೆಸ್ಸಿಗ ಸ್ಪಾನ್ಸರ್ಸ್ ಮತ್ತು ಏಜೆನ್ಸಿ ಕಡೆಯಲ್ಲಿಂತ ಕಾಸ್ಟ್ಯೂಮ್ ಸಿಗ್ತೈತಿ. ಬಟ್ ಆಕಿಗ ಅಂತದ ಯಾವ ಏಜೆನ್ಸಿ ಯಾವ ಸ್ಪಾನ್ಸರ್ಸು ಕಾಸ್ಟ್ಯೂಮ್ ಪ್ರೊವೈಡ್ ಮಾಡತ್ತಿರ್ಲಿಲ್ಲ. ಅದ್ರ ಸಂಬಂಧಕ್ಕೆ ತಾನೇ ಡಿಸೈನ್ ಮಾಡಿದ ಡ್ರೆಸ್ ಹಾಕೊಂಡ ಆ ಇವೆಂಟಿಗೆ ಹೋದ್ಲ. ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲಾರ್ದ ಅಟೆನ್ಷನ್ ಅಕಿನ ಮೇಲೆ ಇತ್ತು. ಹಗರ್ಕ ಆಕಿ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗತ್ಲ. ಬಟ್ ವೈರಲ್ ಆಗಿದ್ದ ಕೆಲವು ಕ್ಷಣದೊಳಗ ಟ್ರಾಲರ್ಸ್ ಆಕಿಗೆ ಟ್ರಾಲ್ ಮಾಡತ್ ಬಿಟ್ರ. ಆ ಟ್ರಾಲಿಗೆ ಹೆಂಗಿತ್ತಂದ್ರ ಮುಂದೆ ಮೂವಿ ಇಂಡಸ್ಟ್ರಿ ಆಕಿಗ ಬ್ಲಾಕ್ ಲಿಸ್ಟ್ ಮಾಡಿಬಿಟ್ರ. ಯಾವ ಡೈರೆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಆಕಿಗೆ ಯಾವ್ದು ಮೂವಿನ ಕೊಡತಿರ್ಲಿಲ್ಲ. ಅದ್ರ ಸಂಬಂಧಕ್ಕೆ ಡಿಪ್ರೆಷನ್ಗೆ ಹೋಗ್ಬಿಟ್ಲ. ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಮಾಡಿದ್ದ ಆ ಒಂದು ತಪ್ಪು ವಿಡಿಯೋ ಎಲ್ಲಾ ಕಡೆ ಅಕ್ಕಿನ ಬಗ್ಗೆನ ಚರ್ಚೆ ಮಾಡತ್ ಬಿಟ್ರ. ಮುಂದೆ ಇದ್ರಲಿಂತ್ರ ಹೊರಗೆ ಹೋಗಾಕ ಆಕಿ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ಲ. ಬಟ್ ಆಕಿನ ಮನಸ್ ಒಳಗೆ ಇನ್ನೂ ಮಟ ಆ ಟ್ರಾಲಿಂಗ್ ತಲೆ ಆಗಿತ್ತ. ಆಕಿ ಎಲ್ಲಿ ಹೋದ್ರು ಅದ್ರ ಬಗ್ಗೆ ವಿಚಾರ ಮಾಡಿ ಕೊರಗಾತ್ಲ. ಒಂದಿನ ನ್ಯೂಸ್ ಪೇಪರ್ ನೋಡಿದಾಗ ಇಡೀ ಸೌತ್ ಕೊರಿಯಾ ಜನತೆ ಶಾಕ್ ಆಗೋಗ್ಬಿಟ್ಟಿದ್ರ. ಎದಕ್ಕಂದ್ರು ಓ ಇನ್ ಹೇ ತನ್ ಜೀವ ಬಿಟ್ಟು